ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗ್ರೂಪ್ಗಳಲ್ಲಿ ಇದೇ ಮೆಸೇಜು SSP ಸ್ಕಾಲರ್ಶಿಪ್ ಹಾಕಬಹುದಾ, ನಾವು ಹಾಕಬಹುದಾ, ಮತ್ತು ನಮಗೆ ಒಂದಷ್ಟು ಜನ ಸ್ಕ್ರೀನ್ಶಾಟ್ ಹಾಕ್ತಿದ್ವಿ ಈ ಥರ ಬರ್ತಿದೆ ಏನು ಮಾಡಬೇಕು ಅಂತ. ಸೊ ಈ ವಿಡಿಯೋದಲ್ಲಿ ನಾನು SSP ಸ್ಕಾಲರ್ಶಿಪ್ ಯಾರ್ಯಾರು ಹಾಕಬಹುದು ಮತ್ತು ಯಾರು ಹಾಕೋಕ್ಕಾಗಲ್ಲ ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಮೊದಲನೇ ಬಾರಿ ಚಾನಲ್ ನೋಡ್ತಿದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೌಟ್ಸ್ ಏನಪ್ಪ ಅಂದರೆ OBC ಸ್ಕಾಲರ್ಶಿಪ್ಪು ಫೆಬ್ರವರಿ 15ಕ್ಕೆ ಮುಗ್ದೋಯ್ತು. ಆಗ ನಾವು ಅಪ್ಲಿಕೇಶನ್ ಹಾಕ್ಕೊಂಡಿರಲಿಲ್ಲ. ಈಗ ಅಪ್ಲಿಕೇಶನ್ ಬಿಟ್ಟಿದ್ದಾರಲ್ಲ, ನಾವು ಹಾಕ್ಕೋಬಹುದಾ ಅಂತ. ತುಂಬ ಜನದ್ದು ಡೌಟು, ನಾವು ಹಾಕ್ಕೊಂಡಿರಲಿಲ್ಲ ಹಾಕ್ಕೋಬಹುದಾ ಅಂತ. ಮತ್ತು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಸೆಕೆಂಡ್ ಸ್ಟೆಪ್ಪಲ್ಲಿ ಈ ಥರ ಬರ್ತಾ ಇದೆ ಅಂತ ಒಂದಷ್ಟು ಜನ ಸ್ಕ್ರೀನ್ಶಾಟ್ ಶೇರ್ ಮಾಡ್ತಾ ಇದ್ರಿ ಅಲ್ವಾ. ಅದು ಯಾವ ರೀತಿ ಬರ್ತಿದೆ ಅದನ್ನು ಕೂಡ ನಾನು ಇವಾಗ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೋಡಿ. ನಿಮಗೆ ಈ ಥರ ಬರ್ತಿದೆ ಅಲ್ವಾ. ಇದರಲ್ಲಿ ಏನಿದೆ ಅಂದರೆ ನೀವು ನಮೂದಿಸುತ್ತಿರುವ ನೋಂದಣಿ ಸಂಖ್ಯೆ ಅಂದರೆ ನಿಮ್ಮ ರೋಲ್ ನಂಬರ್ನ, ಅದಕ್ಕೆ ಸಂಬಂಧಪಟ್ಟಂತಹ ನಿಮ್ಮ ಎಜುಕೇಷನಲ್ ಡೀಟೇಲ್ಸ್ ಏನಿದೆ ಅದನ್ನು ನಿಮ್ಮ ಯೂನಿವರ್ಸಿಟಿಯವರು ಅಥವಾ ಕಾಲೇಜವರು ಅಥವಾ ನಿಮ್ಮ ಬೋರ್ಡ್ ಅವರು SSP ಯೂನಿ ಡಾಟಾದಲ್ಲಿ ಅಪ್ಡೇಟ್ ಮಾಡಿರೋದಿಲ್ಲ. ಹಾಗಾಗಿ ನಿಮ್ಮ ಕಾಲೇಜ್ ಅಧಿಕಾರಿಗಳನ್ನ ಸಂಪರ್ಕಿಸಿ, ನಿಮ್ಮ ಯೂನಿವರ್ಸಿಟಿ ಅಥವಾ ಕಾಲೇಜ್ ಅವ್ರನ್ನ ಸಂಪರ್ಕಿಸಿ ನಿಮ್ಮ ಎಜುಕೇಷನಲ್ ಅಂದರೆ ನೀವು ಯಾವ ಕೋರ್ಸ್ ಮಾಡ್ತಿದ್ದೀರಾ, ಯಾವ ಸೆಮ್ಮಲ್ಲಿ ಇದ್ದೀರಾ ಅಥವಾ ಯಾವ ಇಯರಲ್ಲಿ ಇದ್ದೀರಾ ಅನ್ನೋ ಎಲ್ಲ ಡಾಟಾನ ಅವರು UUCMS ಅಲ್ಲಿ ಅಥವಾ ಯೂನಿ ಡಾಟಾದಲ್ಲಿ ಅಪ್ಡೇಟ್ ಮಾಡೋದಕ್ಕೆ ತಿಳಿಸಿ. ಅಪ್ಡೇಟ್ ಮಾಡಿದ್ಮೇಲೆ ಮಾತ್ರ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಬಂದಿದೆ. ಅದ್ರ ಜೊತೆಗೆ ಬಹಳಷ್ಟು ಜನ ಇದನ್ನ ಎಲ್ಲಿ ಅಪ್ಡೇಟ್ ಮಾಡಿಸ್ಬೇಕು ಅಂತ ಕೇಳ್ತಾ ಇದ್ರಿ. ಅಪ್ಡೇಟ್ ಮಾಡಿಸೋಕ್ಕಿಂತ ಮುಂಚೆ ಮೊದಲಿಗೆ ಯಾರು ಅಪ್ಲಿಕೇಶನ್ ಹಾಕಬಹುದು, ಯಾರು ಎಲಿಜಿಬಲ್ ಇದ್ದೀರಾ ಅನ್ನೋದನ್ನ ತಿಳ್ಕೊಬೇಕು. ಅದು ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಎಲ್ರಿಗೂ ಕೂಡ ಅಪ್ಡೇಟ್ ಮಾಡಲ್ಲ, ಕೆಲವರಿಗೆ ಮಾತ್ರ ಅಪ್ಡೇಟ್ ಮಾಡಿ. ಸ್ಟೂಡೆಂಟ್ ಪ್ರಶ್ನೆ ಏನಪ್ಪ ಅಂದರೆ, ನಾನೀಗ ಫಸ್ಟ್ ಸೆಮ್ಮಲ್ಲಿ ಇದ್ದೀನಿ ಅಂತ ಕೆಲವರು ಆದರೆ, ನಾನು ಥರ್ಡ್ ಸೆಮ್ಮಲ್ಲಿ ಇದ್ದೀನಿ, ನಾನು ಅಪ್ಲಿಕೇಶನ್ ಹಾಕಬಹುದಾ, ನಾನು ಸೆಕೆಂಡ್ ಇಯರ್ ಅಪ್ಲಿಕೇಶನ್ ಹಾಕಿರಲಿಲ್ಲ ಇವಾಗ ಹಾಕಬಹುದಾ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದಕ್ಕೆ ಒಂದು ಕ್ಲಾರಿಟಿ ಕೊಡ್ತಿದ್ದೀನಿ ನೋಡಿ. KSOಯಲ್ಲಿ 2 ಬಾರಿ ಅಡ್ಮಿಷನ್ ನಡೆಯುತ್ತೆ. ಒಂದು ಜನವರಿ ಸೈಕಲು ಮತ್ತು ಜುಲೈ ಸೈಕಲು. ಜುಲೈ ಸೈಕಲ್ ಅವ್ರಿಗೆ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ವಲ್ಪ ಟೈಮ್ ಸಿಗುತ್ತೆ. ಬಟ್ ಜಾನ್ವರಿ ಸೈಕಲ್ ವಿದ್ಯಾರ್ಥಿಗಳಿಗೆ SSP ಅಪ್ಲಿಕೇಶನ್ ಹಾಕೋಕ್ಕೆ ಆಗಿಲ್ಲ. ನೀವೆಲ್ಲ ಕೇಳ್ತಾ ಇದ್ರಿ ಈಗ ಬಿಟ್ಟಿದ್ದಾರಲ್ಲ, ನಾವು ಅಪ್ಲಿಕೇಶನ್ ಹಾಕಬಹುದಾ ಅಂತ. ಮೊದಲಿಗೆ ಒಂದು ವಿಚಾರ ತಿಳ್ಕೊಳ್ಳಿ, SSP ಸ್ಕಾಲರ್ಶಿಪ್ ಓಪನ್ ಆಗಿದೆ. ಬಟ್ ಓಪನ್ ಆಗಿರೋದು ಬಂದು 2024-25ನೇ ಅಕಾಡೆಮಿಕ್ ಇಯರ್ಗೆ. ನಿಮ್ಮ ID ಕಾರ್ಡ್ ತೆಗೆದು ನೋಡ್ಕೊಳ್ಳಿ, ನಿಮ್ದೆಲ್ಲ 2022-23 ಅಂತ ಇರುತ್ತೆ, ಅಥವಾ 2023-24 ಅಂತ ಇರುತ್ತೆ. ID ಕಾರ್ಡ್ ಇಲ್ಲ ಅಂದರೆ ನಿಮಗೆ ಅಡ್ಮಿಷನ್ಸ್ ಟೈಮಲ್ಲಿ ಈ ಥರ ಸ್ಲಿಪ್ ಕೊಟ್ಟಿರ್ತಾರಲ್ಲ, ಇದರಲ್ಲೂ ಕೂಡ ಇರುತ್ತೆ. ಅದನ್ನು ಬೇಕಿದ್ರು ನೀವು ಒಂದ್ಸಲ ಚೆಕ್ ಮಾಡ್ಕೊಂಡು ನೋಡಿ. ಈ ಥರ ಇತ್ತು ಅಂದರೆ ನಿಮಗೆ 2023-24 ಅಂತ ಮೆನ್ಷನ್ ಮಾಡಿರ್ತಾರೆ. ID ಕಾರ್ಡಲ್ಲಿ ನಿಮ್ಮ ಅಕಾಡೆಮಿಕ್ ಇಯರ್ ಇರುತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಈ ಅಕಾಡೆಮಿಕ್ ಇಯರ್ ಯಾರಿಗೂ ಕೂಡ ಅಮೌಂಟ್ ಬರಲ್ಲ. ಇವರೆಲ್ಲರೂ ಲಾಸ್ಟ್ ಇಯರೇ ಅಪ್ಲೈ ಮಾಡ್ಕೋಬೇಕಿತ್ತು. ಲಾಸ್ಟ್ ಇಯರ್ ಡೇಟ್ ಮುಗ್ದೋಗಿರೋದ್ರಿಂದ ಅಪ್ಲೈ ಮಾಡೋಕ್ಕಾಗಲಿಲ್ಲ. ಆದರೆ ಈಗ ನಿಮಗೆ ಮತ್ತೆ ಅಪ್ಲೈ ಮಾಡೋಕ್ಕೆ ಚಾನ್ಸ್ ಇಲ್ಲ. ನಾನು ಮಾರ್ಕ್ ಮಾಡಿದ್ದೀನಿ ನೋಡಿ, 2022-23 ಜುಲೈ ಸೈಕಲ್ ಅಂತ ಇರುತ್ತೆ. ನಿಜ ಅಪ್ಲಿಕೇಶನ್ ಹಾಕೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಟ್ರೈ ಮಾಡಿದ್ರು ವೇಸ್ಟ್ ಅದು. ಲಾಸ್ಟ್ ಜುಲೈಯಲ್ಲಿ KSOU ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಅಲ್ವಾ. ಆ ಟೈಮಲ್ಲಿ ಫಸ್ಟ್ ಇಯರ್ ಅಡ್ಮಿಷನ್ ಆಗಿರೋಂಥವ್ರು, ಫಸ್ಟ್ ಸೆಮ್ಗೆ ಅಡ್ಮಿಷನ್ ಆಗಿರೋಂತಹ ವಿದ್ಯಾರ್ಥಿಗಳು ಮಾತ್ರ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇರ್ತಾರೆ. ಅದಕ್ಕೆ ನಾನು ಗ್ರೂಪಲ್ಲಿ ID ಕಾರ್ಡ್ ಇದ್ದರೆ ನ್ಯೂ ಅಡ್ಮಿಷನ್ ಅವ್ರು ಶೇರ್ ಮಾಡಿ ಅಂತ ಕೇಳಿದೆ. ಬಟ್ ಯಾರು ಅಷ್ಟು ಬೇಗ ರೆಸ್ಪಾನ್ಸ್ ಮಾಡಲಿಲ್ಲ. ನಾನು ವಿಡಿಯೋ ಮಾಡೋದು ಸ್ವಲ್ಪ ಮಾಡಬೇಕಿತ್ತು ಅರ್ಜೆಂಟು. ಸೊ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ನಿಮ್ಮ ಅಕಾಡೆಮಿಕ್ ಇಯರ್ 2024-25 ಇತ್ತು ಅಂದರೆ, ನಿಮಗೆ ಡೌಟ್ ಇತ್ತು ಅಂದರೆ ನಿಮ್ಮ ID ಕಾರ್ಡ್ನ ತೆಗೆದು ನೋಡ್ಕೊಳ್ಳಿ. ಇನ್ನೂ ಕ್ಲಿಯರಾಗಿ ಹೇಳಬೇಕು ಅಂದರೆ, ಲಾಸ್ಟ್ ಮಂತ್ ಅಡ್ಮಿಷನ್ ಆಗಿರೋರು, ಜುಲೈಯಲ್ಲಿ, ಆಗಸ್ಟಲ್ಲಿ ಮತ್ತು ಮುಂದೆ ಅಡ್ಮಿಷನ್ ಆಗೋಂತಹ ವಿದ್ಯಾರ್ಥಿಗಳು ಬಿಟ್ಟು ಬೇರೆ ಯಾರೂ ಕೂಡ SSP ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕೋದಕ್ಕೆ ಆಗೋದಿಲ್ಲ. ನೀವಿನ್ನೂ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇದ್ದೀರಾ ಅಂದರೆ, ನಿಮಗೆ ಈಗ ಎಕ್ಸಾಮ್ ನಡೀತಾ ಇದೆ ಅಲ್ವಾ, ಎಕ್ಸಾಮ್ ಅಟೆಂಡ್ ಮಾಡಿ. ನಿಮಗೆ ರಿನ್ಯೂವಲ್ ಅಡ್ಮಿಷನ್ ಸ್ಟಾರ್ಟ್ ಆಗಿ ಅಡ್ಮಿಷನ್ ಆದಮೇಲೆ ಬೇಕಿದ್ರೆ ಅಪ್ಲಿಕೇಶನ್ ಹಾಕೋಬಹುದು. ಆಗ ಬೇಕಿದ್ರೆ ನಾನು ಇನ್ಫಾರ್ಮ್ ಮಾಡ್ತೀನಿ. ಪ್ರೆಸೆಂಟ್ ಈಗ ಕಳೆದ 2 ತಿಂಗಳುಗಳಲ್ಲಿ ಅಡ್ಮಿಷನ್ ಆಗಿರುವಂತಹ ವಿದ್ಯಾರ್ಥಿಗಳು ಬಿಟ್ಟು ಬೇರೆ ಯಾರೂ ಕೂಡ ಅಪ್ಲಿಕೇಶನ್ ಹಾಕೋಕ್ಕೆ ಸಾಧ್ಯನೇ ಇಲ್ಲ. ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಹೋದರೂ ಕೂಡ ಸೆಕೆಂಡ್ ಸ್ಟೆಪ್ಪಲ್ಲಿ ನಿಮಗೆ ತಗೊಳ್ಳೋದಿಲ್ಲ. ಇದು ಪಕ್ಕಾ ಇನ್ಫಾರ್ಮೇಷನ್ನು. ಟ್ರೈ ಮಾಡಿ ಸುಸ್ತಾಗಬೇಡಿ. ಜೊತೆಗೆ ಗ್ರೂಪ್ಗಳಲ್ಲಿ ಅಥವಾ ನನಗೆ ಕೂಡ ತುಂಬ ಜನ ಮೆಸೇಜ್ ಮಾಡಿದರು, ಮೇಡಮ್ ಈ ಥರ ಬರ್ತಾ ಇದೆ, ಏನು ಮಾಡಬೇಕು ಅಂತ. ಎಲಿಜಿಬಲ್ ಇಲ್ಲ, ಎಲ್ರಿಗೂ ನಾನು ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. 2024-25ನೇ ಸಾಲಿಗೆ ಅಡ್ಮಿಷನ್ ಆಗಿರುವಂತಹ ವಿದ್ಯಾರ್ಥಿಗಳು ಬಿಟ್ಟು ಬೇರೆ ಯಾರು ಕೂಡ, ನೀವು ಯಾವುದೇ ಸೆಮ್ಮಲ್ಲಿ ಇದ್ದರೂ ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇಲ್ಲ. ಈಗ 2 ತಿಂಗಳಿಂದ ಅಡ್ಮಿಷನ್ ಆಗಿರೋರು ಮಾತ್ರ ಎಲಿಜಿಬಲ್. ಇದಿಷ್ಟು SSP ಸ್ಕಾಲರ್ಶಿಪ್ ರಿಲೇಟೆಡ್ ಇನ್ಫಾರ್ಮೇಷನು. ಯಾರು ಅಪ್ಲಿಕೇಶನ್ ಹಾಕ್ಬಹುದು, ಆ ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ ಅಂತ. ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.